ಒಂದು ಹಣಕಾಸಿನ ವ್ಯವಹಾರ, ಒಂದು ಆರೋಗ್ಯ ಮಾತಾಡ್ತೀವಿ. ಇವಾಗ ನಿಮ್ಗೆ ಆರೋಗ್ಯದಲ್ಲಿ ಪೂರ್ತಿಯಾಗಿ ಹುಷಾರಾಗಿದೆ. ಈಗ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ ಕೇಳಕ್ಕೆ ಬಂದಿದ್ದು. ಈಗ ಬಂದಮೇಲೆ ತಾಯಿ ಎಲ್ಲ ಗುಣ ಮಾಡಿಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ. ಮಾತಾಡಿ. ಹೌದಾ? ಈಗ ಬಂದಮೇಲೆಲ್ಲ ಗುಣ ಆಗಿದೆ, 100ಕ್ಕೆ 90 ಭಾಗ ಹುಷಾರಾಗಿದೆ, 10 ಭಾಗದಲ್ಲೇ ಇದೆ ಅಂತ ಹೇಳ್ತಾರೆ. ಇವಾಗ ಆರೋಗ್ಯ ಗುಣ ಆಗಬೇಕು, ಹಣಕಾಸರ ಅಭಿವೃದ್ಧಿ ಆಗಬೇಕು, ಕೆಲಸ ಕಾರ್ಯದಲ್ಲಿ ಒಳ್ಳೇದಾಗಬೇಕು ಅಂತ ಹೇಳಕ್ಕೆ ಬಂದಿದ್ದಾರೆ. ಸರಿನಾ? ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ನನಗೆ ಅಷ್ಟ ನಾನು ಬಂದ ಮೇಲೆ ಸ್ವಲ್ಪ ಅನುಕೂಲ ಆಗಿದೆ. ಆ ನಂಬಿಕೆ ಮೇಲೆ ನಾನು ಬಂದಿದ್ದೀನಿ. ನನಗೆ ಇವಾಗ ಕೆಲಸ ಆಗ್ಬೇಕು. ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ನೀನು ಬದುಕುವಂಥ ಸ್ಥಿತಿಲೇ ಇರಲಿಲ್ಲ, ತಾಯಿ ನಿನ್ನ ಪ್ರಾಣನೇ ಕೊಟ್ಟಿದ್ದಾಳೆ, ನಿನ್ನನ್ನು ಎಣದ್ರು ಹೋಗ್ತಾರೆ ಕರ್ಕೊಂಬಂದ್ರು ಅಮ್ಮನ ಹತ್ರ. ಇವತ್ತು ನಿಮಗೆ ಉಳಿಸಿದಾಳೆ ತಾಯಿ, ಉಳಿಸಿದಾಳೆ, ನಿಮ್ಗೆ ಆರೋಗ್ಯ ಬಗ್ಗೆ ಕೊಟ್ಟಿದ್ದಾಳೆ, ಎಲ್ಲಾದ್ರೂ ನೆಮ್ಮದಿ ಕೊಟ್ಟಿದ್ದಾಳೆ. ಈಗ ಇನ್ನೊಂದು ಸ್ವಲ್ಪ ಕೆಲಸ ಕಾರ್ಯ ಒಂಚೂರು ಹಣಕಾಸಲ್ಲಿ ಅಭಿವೃದ್ಧಿ ಆಗಬೇಕು, ಅಷ್ಟು ಮಾತ್ರ ನೀವು ಅಮ್ಮನಲ್ಲಿ ಕೇಳ್ತಾ ಇದ್ರೆ, ನೆಮ್ಮದಿ ಬೇಕು ಅಂತ ಕೇಳ್ತಾ ಇದ್ರೆ ಅದನ್ನು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸರಿನಾ? ಒಳ್ಳೇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. ಏನು ಸಮಸ್ಯೆ ಇದೆ ಅಮ್ಮನ ಹತ್ರ ಬೇಡ್ಕೊಂಡಿದ್ವಿ. ಸಮಸ್ಯೆ ಪ್ರಕಾರ ಒಂದು ಹಣಕಾಸಿನ ವ್ಯವಹಾರ, ಒಂದು ಕೆಲಸದ ವಿಚಾರಕ್ಕಾಗಿ ಅನುಕೂಲ ಮಾಡ್ಕೊಂಡು ಕೊಟ್ಟಿದ್ದಾರೆ. ಮುಂಗೆ ಜ್ಞಾನ ಇರಲಿಲ್ಲ, ಏನೂ ಇರಲಿಲ್ಲ, ಊಟನೂ ತಿಂತಿರಲಿಲ್ಲ, ನಾನು ಯಾರು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಅವತ್ತು ಆದಾಗ ಅದು ಬೆಳಿಗ್ಗೆ ನಿದ್ದೆನೂ ಮಾಡ್ತಿರಲಿಲ್ಲ. ಹುಚ್ಚ ಥರ ರೋಡೆಲ್ಲ ಓಡಾಡ್ಬಿಡೋರು, ಹಿಡ್ಕೊಂಬಂದು ಕುಂಡ್ರಸ್ಕೊಂಬೇಕಾಯ್ತು. ಅವತ್ತು ಬಂದ ದಿವಸ ಅವ್ರು ಏನೋ ಮಾಡಿದ್ರು, ದೇವ್ರಿಗೆ ಕೈ ಮುಗ್ದು ದೇವ್ರ ಹತ್ರ ಬಂದು ಹೋದ್ಮೇಲೆ ಆ ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿದ್ದಾಯಿತು. ಅವಾಗ ನಮಗೆ ಖುಷಿ ಆಯಿತು. 2 ದಿವಸ ಬಿಟ್ಟು ಬಂದೆ ಇಲ್ಲಿಗೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಜಮೀನು ಸಮಸ್ಯೆ, ಕೋರ್ಟು, ಇವೆಲ್ಲ ಸಮಸ್ಯೆಗಳಿಂತು. ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ. ತಾಯಿ ಚೌಡೇಶ್ವರಿ ಆಶೀರ್ವಾದದಿಂದ ಭಾಳ ಒಳ್ಳೆಯದಾಗಿದೆ. ಚೆನ್ನಾಗಿ ನಮಗೆ ಒಳ್ಳೆಯದಾಗಿದೆ. ಜಮೀನು ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಕೋರ್ಟು, ಆರೋಗ್ಯ ನನಗೆ ಭಾಳದಲ್ಲಿ ಸಮಸ್ಯೆ ಇತ್ತು, ಅದು ನೆರವೇರಿತು. ಪ್ಲಸ್ ಇನ್ನೊಂದು ಜಮೀನು ವಿವಾದ ಆಯಿತು, ಅದು ಸಕ್ಸಸ್ ಆಯಿತು. ನನ್ನ ಅಕ್ಕಂದಿರ್ದಾಯಿತು. ತಾಯಿನ ನೆಮ್ಮದಿ ಬರಬೇಕು ಅಷ್ಟೇ. ಮಕ್ಕಳಾಗದಿಲ್ಲದಿರೋ ಮಕ್ಕಳಾಗಿದೆ. ಮತ್ತು ಹಣಕಾಸಲ್ಲಿ ಸಮಸ್ಯೆ ಇರೋವಂಥವ್ರಿಗೆ ಹಣಕಾಸಿನ ಸಮಸ್ಯೆ ಬಗೆಹರಿಸಿದೆ. ಈಗ ಭೂಮಿ ವಿಚಾರವಾಗಿರ್ಬೋದು, ಮತ್ತು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಬಂದರೂ ತಾಯಿನ ನೆಮ್ಮದಿ ಬಂದರೆ 100% ಕೆಲಸಗಳು ಆಗ್ತವೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಶ್ರೀ ಚಾಮುಂಡೇಶ್ವರಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿರತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಕೊಂಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿರತಕ್ಕಂಥದ್ದು. ಇಲ್ಲಿನ ಸಾಕಷ್ಟು ವಿಶೇಷತೆಗಳಿದೆ. ಸೊ ಆ ವಿಶೇಷತೆಗಳು ಯಾವ ರೀತಿ ಇರುತ್ತೆ, ಏನಿರುತ್ತೆ, ಇಲ್ಲಿನ ಪ್ರಧಾನ ಅರ್ಚಕರು ಇದ್ದಾರೆ. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ನಾವಿಲ್ಲಿ ಕುಣಿಗಲ್ಲವರೇನೆ. ಚಾಮುಂಡೇಶ್ವರಿ ಚೌಡೇಶ್ವರಿ ಟೆಂಪಲ್ ಆಗಿದೆ ಅಂತ ಗೊತ್ತಾಗಿತ್ತು. ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ನೋಡಿ ನಾವು ಮುಂದೆ ಬಂದು ಏನು ಸಮಸ್ಯೆ ಇದೆ ಅಮ್ಮನ ಹತ್ರ ಬೇಡ್ಕೊಂಡಿದ್ವಿ. ಸಮಸ್ಯೆ ಪ್ರಕಾರ ಒಂದು ಹಣಕಾಸಿನ ವ್ಯವಹಾರ, ಒಂದು ಕೆಲಸದ ವಿಚಾರಕ್ಕಾಗಿ ಅನುಕೂಲ ಮಾಡ್ಕೊಂಡು ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಬಗೆಹರಿದಿದೆ. ಏನು ತಾಯಿ ಕಂಡುಬಿಟ್ಟಿದ್ದಾಳೆ, ಅದರಿಂದ ಇದು ಮಾಡಿ ಮಗುದು ಆರೋಗ್ಯ ಸಮಸ್ಯೆ ಇತ್ತು. ಮಗು ಆರೋಗ್ಯ ಸಮಸ್ಯೆನೂ ಕೇಳ್ಪಟ್ಟಿದೆ. ಆಮೇಲೆ ಬಂದು ದೇವ್ರ ಹತ್ರ ಎಲ್ಲ ಮಾತಾಡಿ ಎಲ್ಲ ದೇವ್ರ ಇದು ಮಾಡ್ಕೊಂಡಿದ್ವಿ. ಆಪ್ರೇಷನ್ನು ಸಕ್ಸಸ್ ಆಗಿ ಮಗು ಚೆನ್ನಾಗಿದೆ ಈಗ. ಹೌದೌದು. ದೇವಸ್ಥಾನ ಅಂದರೆ ಹೋಗ್ತಾ ಇರಲಿಲ್ಲ, ಮಾಮೂಲಿ ಇದು ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಬಂದಾಗ ಜನಗಳಿಗೆಲ್ಲ ಅಭಿಪ್ರಾಯ ತಿಳಿಸಿದ್ವಿ. ಆಮೇಲೆ ಇದು ಮಾಡಿದ್ರು, ದೇವ್ರದ್ದು ಇದು ಹಿಂಗಿದೆ ಹೋಗಿ ಬಾಳೆಗೊಡುಂಪಾಳ್ಯದಲ್ಲಿ. ಆವಾಗ ಬಂದು ಅಲ್ಲಿ ನಾವು ಬಂದು ಸನ್ನಿಧಿ ಹತ್ರ ಬಂದು ನಾವು ಒಂದು ಕಷ್ಟ ಪರಿಹಾರ ಆಯಿತು. ಆ ತಾಯಿ ಬರೋರಿಗೆ ಭಕ್ತಾದಿಗಳಿಗೆ ಇನ್ನೂ 100 ಜನ ಬರಲಿ ಬಗೆಹರಿಸ್ಕೊಂಡು ಕೊಡ್ತಾಳೆ. ಏನೇ ಕಷ್ಟ ಬಂದ್ರೂ ಬಗೆಹರಿಸ್ಕೊಂಡು ಕೊಡ್ತಾಳೆ. ಪೂಜೆ ಮಾಡಿಸ್ತಾರೆ. ಹೋಮ ಇರುತ್ತೆ, ಅಮಾವಾಸ್ಯೆ ಟೈಮಲ್ಲಿ ಹೋಮಗಳಿರುತ್ತೆ. ಅದರಿಂದನೂ ಮನೆಗಳಿಗೆ ಎಲ್ಲರಿಗೂ ಫ್ಯಾಮಿಲಿಗಳಿಗೆ ಅನುಕೂಲ ಆಗುತ್ತೆ ದೇವ್ರ ಇದು. ಸಾಕಷ್ಟು ಜನ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ, ಒಳ್ಳೊಳ್ಳೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತಾರೆ. ಈ ಕ್ಷೇತ್ರದ ಬಗ್ಗೆ ನಾವು ಅಲ್ಲಿ ಹೋಗೋಕ್ಕಿನ್ನ ಅಂತ ತಾಯಿನೇ ಇಲ್ಲಿ ಕರ್ಸ್ಕೊಂಡಿದ್ದಾಳೆ. ನಾವು ಕೇಳ್ಪಟ್ಟಿದ್ವಿ, ಆಮೇಲೆ ನೋಡಿದ್ವಿ, ಬಂದ್ವಿ, ನಮ್ಮ ಬಗೆಹರಿಸ್ಕೊಂಡಿದ್ದೀವಿ. ತಾಯಿ ಮುಂದೆ ದೇವರು ದೊಡ್ಡದೇ. ಯಾವ ತಾಯಿ ಇದ್ರೇನು ನಮ್ಗೆ ಅನುಕೂಲ ಮಾಡ್ಕೊಂಡು ಕೊಟ್ಟ ಆ ತಾಯಿ ಬೆಳಗ್ಗೆ ಎದ್ದು ಕೈ ಮುಗ್ದು ಬರ್ತೀವಿ.
ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಏನಾಗಿತ್ತು ಅಂತ ಗೊತ್ತಾಗ್ತಾಯಿಲ್ಲ. ಅವ್ರಿಗೆ ಜ್ಞಾನ ಇರಲಿಲ್ಲ, ಊಟ ತಿಂತಿರಲಿಲ್ಲ, ನಾವ್ಯಾರು ಅಂತ ಏನು ಗುರ್ತಿಡಿತಿರಲಿಲ್ಲ. ಆ ಥರ ಆಗೋಗಿತ್ತು. ನಾನು ಎಲ್ಲ ಕಡೆ ಯಾರೇನೇನು ಹೇಳ್ತಾರೋ ಎಲ್ಲ ದೇವಸ್ಥಾನ ಎಲ್ಲ ಕಡೆ ಹೇಳ್ತವೆ, ಎಲ್ಲ ಕಡೆ ಹೋದೆ, ಎಲ್ಲೂ ಏನೂ ಆಗಲಿಲ್ಲ. ಎಲ್ಲ ಸುತ್ಕೊಂಬಂದೆ. ಲಾಸ್ಟಿಗೆ ಯಾರೋ ಹೇಳಿದ್ರು, ಇಲ್ಲಿಗೆ ಬಂದೆ. ಬಂದಮೇಲೆ ಇವ್ರಿಗೆ ಒಂದು ದಿವಸ ಕರ್ಕೊಂಬಂದು ಇಲ್ಲಿ ತೋರಿಸ್ಬಿಟ್ಟು ಆಮೇಲೆ ಏನೋ ನಿಂಬೆಹಣ್ಣೆಲ್ಲ ಇದು ಮಾಡಿದ್ರು, ಎಲ್ಲ ತಲೆ ಮೇಲೆ ಕೈ ಇಕ್ಕಿ ಏನಾಗಿದೆ ಅಂತ ಹೇಳಿದ್ರು. ಏನೋ ಮಾಡಿದ್ದಾರೆ ಜನ, ಈ ಥರ ಆಗಿದೆ, ನಾಳಿಕೆ ಕ್ಲೀನಾಗಿ ಸರೋಗುತ್ತೆ, ಸರೋದ್ಮೇಲೆ ಸರೋದ್ರೆ ಬನ್ನಿ, ಇಲ್ಲಾಂದರೆ ಬೇಡ ಅಂತ ಹೇಳಿದರು. ಮುಂಗೆ ಜ್ಞಾನ ಇರಲಿಲ್ಲ, ಏನೂ ಇರಲಿಲ್ಲ, ಊಟನೂ ತಿಂತಿರಲಿಲ್ಲ, ನಾನು ಯಾರು ಅಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದು ಅವತ್ತು ಆದಾಗ ಅದು ಬೆಳಿಗ್ಗೆ ನಿದ್ದೆನೂ ಮಾಡ್ತಿರಲಿಲ್ಲ. ಹುಚ್ಚ ಥರ ರೋಡೆಲ್ಲ ಓಡಾಡ್ಬಿಡೋರು, ಹಿಡ್ಕೊಂಬಂದು ಕುಂಡ್ರಿಸ್ಕೊಬೇಕಾಯ್ತು. ಅವತ್ತು ಬಂದ ದಿವಸ ಅವ್ರು ಏನೋ ಮಾಡಿದ್ರು, ದೇವ್ರಿಗೆ ಕೈ ಮುಗ್ದು ದೇವ್ರ ಹತ್ರ ಬಂದು ಹೋದ್ಮೇಲೆ ಆ ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿದ್ದಾಯಿತು. ಅವಾಗ ನಮಗೆ ಖುಷಿ ಆಯಿತು. 10-2 ದಿವಸ ಬಿಟ್ಟು ಬಂದು ಇಲ್ಲಿಗೆ ಬಂದಾದ್ಮೇಲೆ ಚೆನ್ನಾಗವ್ರೆ. ಈಗ ಅವ್ರಿಗೆ ಜ್ಞಾನನೇ ಹೋಗಿದ್ದು ಎಲ್ಲ ಕಡೆ ಹೋಗಿ ಏನೂ ಆಗಲಿಲ್ಲ. ಅದು ಬೇಜಾರಾಗಿ ಇನ್ನೇನು ಆಗೋಯ್ತು ಅನ್ನಂಗೆ ಆಗೋಗ್ಬಿಟ್ಟಿತ್ತು, ಜಾಸ್ತಿನೇ ಆಗೋಗಿತ್ತು. ಇನ್ನು ಅವ್ರು ಉಳಿಯಲ್ಲ ಅನ್ನೋ ಮಟ್ಟ ಆಗೋಯಿತು. ಯಾರೋ ಏನೋ ಹೇಳಿದ್ರು, ಇನ್ಸ್ಟಾಗ್ರಾಮ್ನ ನೋಡಿದ್ದು, ನೋಡ್ಕೊಂಡು ನೋಡೋಣ ಇಲ್ಲೂ ಅಂತ ಬಂದು ಒಂದು ದಿವಸಕ್ಕೆ ಅವರು ಒಂದು ನೈಟು ಇವತ್ತು ನಿದ್ದೆ ಮಾಡ್ತಾರೆ, ನಿಮ್ಗೆ ಕಮ್ಮಿ ಆದರೆ ಬನ್ನಿ, ಇಲ್ಲ ಬರೋದು ಬೇಡ ಅಂತ ಹೇಳಿದರು. ಇಲ್ಲಿಗೆ ಒಂದು 5ನೇ ಸತಿನೇ ಏನೋ ಬಂದಿದ್ದೀವಿ. ಸ್ಟಾರ್ಟಿಂಗೇ ನಮಗೆ ಬಂದಾಗ ಗುಣ ಕಾಣ್ತು. ಆಮೇಲೆ 2ನೇ ದಿವಸಕ್ಕೆ ಬಂದು ಅಲ್ಲಿಂದ ಈಚೆಗೆ ಚೆನ್ನಾಗಾಯಿತು, ಬರ್ತಾಯಿದ್ದೀವಿ. ಇವಾಗ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು, ತಡೆ ಹೊಡೆದ್ರು, ಎಲ್ಲ ಹೊಡೆದಾದ್ಮೇಲೆ ನಮಗೆ ಆರಾಮಾಯಿತು. ಆ ನಂಬಿಕೆ ಮೇಲೆ ನಮಗೆ ಇಲ್ಲಿಗೆ ಬರ್ತಾಯಿದ್ದೀವಿ. ವೈಫು ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ನಮ್ಮ ಮನೆಯವ್ರು ಮಾತಾಡಿದ್ರೆ ಸಾಕು, ಅವರು ಮಾತಾಡಿದ್ರೆ ಸಾಕು, ಹೇಳಿದ್ರಲ್ಲ, ನಮಗೇನು ಅಂತಲೇ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಕಡಿಮೆ ಆಯಿತು, ಆರಾಮಾಗಿದೆ. ಏನೋ ಜ್ಞಾನ ಸಮಸ್ಯೆ ಅಂದರೆ ಏನೋ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಎಲ್ಲ ಕಡೆ ಒಂದೊಂದು ಹೇಳೋರು. ಏನೋ ಜನಗಳು ಮಾಡಿದ್ದಾರೆ, ಆಮೇಲೆ ಏನೋ ಕೆಟ್ಟದ್ದು ಮಾಡ್ಯವ್ರೆ, ಅದು ನಿಮ್ಗೆ ಈ ಥರ ಆಗಿದೆ ಅಂತ ಹೇಳಿದ್ರು. ಸರಿ ಮಾಡೋರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಮ್ಗೆ ಒಳ್ಳೆಯದಾರ ಸಾಕು ಅಂತ ನಾವು ಎಲ್ಲ ಕಡೆ ಸುತ್ತೋದು, ಎಲ್ಲೋದ್ರೂ ಪರಿಹಾರ ಆಗಲಿಲ್ಲ. ಸುಮಾರು ದುಡ್ಡು 5-6 ಲಕ್ಷ ಖರ್ಚು ಮಾಡಿದ್ದೀನಿ, ಎಲ್ಲ ಕಡೆ 5-6 ಲಕ್ಷ. ಈಗ ಹಿಂಗೆ ಹೇಳೋರು, ಹಾಸ್ಪಿಟ್ಲಿಗೂ ಮಾಡಿದೆ, ದೇವಸ್ಥಾನಕ್ಕೂ ಮಾಡಿದೆ, ಹಾಸ್ಪಿಟ್ಲಿಗೂ ಮಾಡಿದೆ. ಅಲ್ಲಿ ಕೇಳಿದ್ರೆ 15 ಆಗ್ತದೆ, 10 ಆಗ್ತದೆ, 8 ಆಗ್ತದೆ, ಕೇಳಿದವಲ್ಲ ಒಳ್ಳೆ ನಮ್ಮ ಮೇಲಾಗಲಿ ಅಂದ್ಬಿಟ್ಟು ಮಾಡ್ದು. ಏನು ಮಾಡಿದ್ರು ಆಗಲ್ಲ, ತಡೆ ಹೊಡಿಬೇಕು, ಅದು ಮಾಡಬೇಕು, ಕೋಳಿ ಕುಯ್ಬೇಕು, ಅದು ಮಾಡಿದ್ರೆ ಮೇಲಾಗ್ತದೆ. ನಮ್ಗೆ ಒಳ್ಳೆಯದಾರ ಸಾಕಲ್ವ, ಅದನ್ನು ನೋಡಿ ನಾವು ಆಗ್ತದೇನೋ, ಏನೋ ಒಂದು ಅನುಕೂಲ ಆಗ್ತದೆ ಅಂತ ಅವ್ರು ಹೇಳಿದ್ದೆಲ್ಲ ಮಾಡೋದು, ಸಾಲ ಮಾಡೋದು, ತರೋದು, ಉಳ್ಕೊಂಡ್ರೆ ಸಾಕು ಅಂತ ಮಾಡೋದು ಮಾಡ್ತಾಯಿದ್ರೆ ಎಲ್ಲೂ ಆಗಲ್ಲ. ಸರಿ ಲಾಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನಾಗಿದ್ದು. ಯಾರೋ ಹೇಳಿದ್ರು, ಬಂದಾದ್ಮೇಲೆ ಆ ಥರ ಹೇಳಿದ್ರು. ಹೇಳಿದ್ದಾದ್ಮೇಲೆ 10 ಮೇಲಾಯಿತು. 2 ದಿವಸಕ್ಕೆ ಬಂದು ಇಲ್ಲೂ ಏನೋ ಮಾಡಿದ್ರು, ಅದಕ್ಕೂ ಏನು ಖರ್ಚಾಗೋದು ಕೊಟ್ಟು ಮಾಡಿದ್ದಾದಮೇಲೆ ಚೆನ್ನಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬರಬೇಕಂದ್ರೆ ಹಿಂಗೆ ಯಾರಾದರೂ ಹೇಳಿದ್ರು ಅಥವಾ ಯಾರೋ ಹೇಳಿದ್ರು, ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದು, ನೋಡ್ಕೊಂಡಿದ್ದು. ಆಮೇಲೆ ಇನ್ನೊಬ್ಬರು ಅದೇ ಹೇಳಿದ್ರು, ನೋಡೋಣ ಇದು ಒಂದು ಲಾಸ್ಟ್ ನೋಡ್ಬಿಡೋಣ ಅಂತ ಬಂದಾದ್ಮೇಲೆ ಇನ್ನೆಲ್ಲೂ ಹೋಗಿಲ್ಲ, ಇಲ್ಲೇ ಬರ್ತಾಯಿದ್ದೀವಿ. ಚೆನ್ನಾಗಿದ್ರು. ಏನು ಜ್ಞಾನ ಏನು ಇರಲಿಲ್ಲ ಅವ್ರಿಗೆ. ನಾನು ಯಾರು ಅಂತ ಗುರಿ ತಿಳಿತಿರಲಿಲ್ಲ, ಜ್ಞಾನ ಕೆಟ್ಟೋಗಿತ್ತು, ಊಟ ತಿಂತಿರಲಿಲ್ಲ, ಬಿಟ್ಟರೆ ಓಡೋಗ್ಬಿಡೋರು, ಹಿಡ್ಕೊಂಬಂದು ಕುಂಡ್ರಿಸ್ಕೊಂಬ ಆ ಥರ ಆಗಿತ್ತು. ಏನಾಗಿತ್ತು ಆ ದೇವರಿಗೆ ಗೊತ್ತು. ಬಂದಮೇಲೆ ಒಳ್ಳೇದಾಯ್ತಲ್ಲ ಸಾಕು, ಆ ಅಮ್ಮನ ಕೈ ಮುಕ್ಕೊಂಡು ಆ ಅಮ್ಮನ ಪೂಜೆ ಮಾಡ್ಕೊಂಡು ಹೋಗೋಣ, ಆ ಅಮ್ಮನ ಕಡೆಯಿಂದ ಒಳ್ಳೇದಾಯಿತು ಸಾಕು ನಮಗೆ. ಆ ಥರ ಏನಿಲ್ಲ ಆರಾಮಾಗಿದ್ದಾರೆ. ಇಲ್ಲ ಏನಿಲ್ಲ ಚೆನ್ನಾಗಿದ್ದಾರೆ ಈಗ, ಸಾಕು. ಈ ಕ್ಷೇತ್ರದ ಬಗ್ಗೆ ನಮಗೆ ಆ ಥರ ಅಂಥವ್ರಿಗೆ ನೋಡಿ, ಇಲ್ಲಿ ಬಂದರೆ ಒಳ್ಳೇದಾಗ್ತದೆ ನೋಡಿ. ನಾವು ಬಂದಿದ್ದೀವಿ, ನಾವು ಏನಿದ್ರು ಓಪನಾಗಿ ಹೇಳ್ತೀವಿ, ಹಿಂದೆ ಒಂದು ಮುಂದೆ ಒಂದು ಏನು ಹೇಳಲ್ಲ. ನಮ್ಗೆ ಒಳ್ಳೇದಾಗಿದೆ. ಅದೇ ಥರ ಜನ ಈ ಥರ ನೋಡಿದವರು ಬರಲಿ, ಒಳ್ಳೇದಾಗ್ತದೆ. ಯಾಕೆಂದ್ರೆ ನಾನು ಅನುಭವಿಸ್ಬಿಟ್ಟಿದ್ದೀನಿ, 3-4 ತಿಂಗಳು ಅನುಭವಿಸ್ಬಿಟ್ಟಿದ್ದೀನಿ, ಎಲ್ಲ ಕಡೆ ಸುತ್ತು ಅನುಭವಿಸಿ ಸಾಕಾಗಿದ್ದೀನಿ. ಇಲ್ಲಿಗೆ ಬಂದಮೇಲೆ ಒಳ್ಳೇದಾಯಿತು, ನನಗೂ ನೆಮ್ಮದಿ ಆಯಿತು, ಅವ್ರಿಗೂ ಆರೋಗ್ಯ ಸರಾಯಿತು. ಅದೇ ಥರ ಯಾರನ್ನ ಇರೋರು, ಆ ಥರ ಇರೋರು ಬರಲಿ ಇಲ್ಲಿಗೆ, ಒಳ್ಳೇದಾಗ್ತದೆ. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ತೊಂದರೆಯಲ್ಲಿ ಅನುಭವಿಸ್ತಾ ಇರೋರು ಇಲ್ಲಿಗೆ ಬಂದರೆ ಒಳ್ಳೇದಾಗ್ತದೆ. ಆ ಥರ ನಾನು ಕೇಳ್ಕೊತೀನಿ ಆ ತಾಯಿನ.
ಯಾವುದೇ ರೀತಿಯ ತುಂಬ ಹಣಕಾಸು ಆ ಥರದ ಏನಿಲ್ಲ, ಏನು ಆ ಥರ ಏನಿಲ್ಲ. ನಾವು ಕುಣಿಗಲ್ ತಾಲೂಕು ಸಂತೆಮತ್ತೂರು ಊರು, ಅಂಗ್ರಹಳ್ಳಿ ಅಂತ ಊರು. ಇಲ್ಲಿ ಬಂದು ಸುಮಾರು ನಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು, ಜಮೀನು ಸಮಸ್ಯೆ, ಕೋರ್ಟು ಇವೆಲ್ಲ ಸಮಸ್ಯೆಗಳಿಂತು. ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ. ತಾಯಿ ಚೌಡೇಶ್ವರಿ ಆಶೀರ್ವಾದದಿಂದ ಭಾಳ ಒಳ್ಳೆಯದಾಗಿದೆ. ಹೆಣ್ಮಕ್ಳು ಈ ಜಾಗಕ್ಕೆ ಬಂದು ಏನು ಅವರು ಈ ಜಾಗದಲ್ಲಿ ಬೇಡ್ಕೋತಾರೆ ಅವ್ರಿಗೆ ತಾಯಿ ಒಳ್ಳೇದು ಮಾಡ್ತಾರೆ. ನಮ್ಮದು ಎಲ್ಲ ಒಳ್ಳೆಯದಾಗಿದೆ. ನಾವು ಪ್ರತಿ ವಾರ ದರ್ಶನ ಪಡಿತೀವಿ. ಸೊ ಅಂದರೆ ಈ ಥರ ಸಮಸ್ಯೆಗಳು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸಮಸ್ಯೆ ಅಂದರೆ ಎಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಹೌದು, ಸೊ ನೀವು ಕೂಡ ಆ ಥರದ್ದು ಒಂದು ಟೆಂಪಲ್ ರನ್ ಮಾಡಿರ್ತೀರಿ. ಹೌದು. ಅಲ್ಲೆಲ್ಲೂ ಪರಿಹಾರ ಆಗದಿರೋಂಥದ್ದು ನಿಮ್ಗೆ ಇಲ್ಲಿ ಪರಿಹಾರ ಇಲ್ಲ ಆಗಿದೆ. ಪರಿಹಾರ ಆಗಿದೆ. ನಾವೆಲ್ಲ ಕಡೆ ಹೋಗಿದ್ದೀವಿ, ಇಲ್ಲಿ ಪರಿಹಾರ ಆಗಿದೆ. ಅಂದರೆ ನಮ್ಮ ಲೋಕಲ್ಲೆಲ್ಲ ಇಲ್ಲಿ ಹೋಗೋ ಬದಲು ನಮ್ಮ ಲೋಕಲ್ ಆಗೋಯ್ತಿದ್ದು ಚೆನ್ನಾಗಿ ನಮಗೆ ಒಳ್ಳೆಯದಾಗಿದೆ. ಜಮೀನು ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಏನು ಜಮೀನು ಅಂದರೆ ಏನು ಸಮಸ್ಯೆ, ಕೋರ್ಟು, ಆರೋಗ್ಯದಲ್ಲಿ ಏನು ಸಮಸ್ಯೆ, ಆರೋಗ್ಯ ನನಗೆ ಭಾಳದಲ್ಲಿ ಸಮಸ್ಯೆ ಇತ್ತು, ಅದು ನೆರವೇರಿತು. ಪ್ಲಸ್ ಇನ್ನೊಂದು ಜಮೀನು ವಿವಾದ ಆಯಿತು, ಅದು ಸಕ್ಸಸ್ ಆಯಿತು. ನನ್ನ ಅಕ್ಕಂದಿರ್ದಾಯಿತು. ಹಂಗಾಗಿ ಹೆಣ್ಣು ಮಕ್ಕಳಲ್ಲಿ ಸಂಸಾರದ ವ್ಯವಹಾರ ಮತ್ತು ತೊಂದರೆಗಳು ಯಾರೇ ಇದ್ರೂ ತಾಯಿ ಹತ್ರ ಬಂದು ಬೇಡಿಕೊಂಡೆ ಕೆಲವೇ ದಿನ ಅಂದರೆ 6 ತಿಂಗಳು 3 ತಿಂಗಳೇನು ಬೇಕಾಗಿಲ್ಲ, ಕೆಲವೇ ವಾರ 8-10 ದಿವಸದಲ್ಲಿ ನೆರವೇರಿಸ್ತಾರೆ. ಅಂದರೆ ಏನಾದರೂ ಸಮಸ್ಯೆಗಳಿಗೆ ಇಲ್ಲಿ ಏನಾದರೂ ಪೂಜೆ ಪುರಸ್ಕಾರಗಳು ಏನಾದರೂ ಮಾಡ್ತಾರಾ ಅಥವಾ ಏನಾದರೂ ಜಸ್ಟ್ ಬಂದು ದೇವರಿಗೆ ಭಕ್ತಿಯಿಂದ ಕೈ ನಮ್ಮ ಜಾತಕದಲ್ಲಿ ಏನು ಹುಟ್ಟುತ್ತೆ ಆ ಪೂಜೆನ ಇಲ್ಲೇ ಪೂಜೆ ಮಾಡಿ ನೆರವೇರಿಸ್ತಾರೆ. ಈ ಕ್ಷೇತ್ರದಲ್ಲಿ ನೆಂಬಿ ಬಂದಿರೆ ಎಂಥ ಕೆಲಸಗಳಿದ್ರೂ ಬಗೆಹರಿಯುತ್ತೆ. ಎಷ್ಟೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ತಾಯಿನ ನೆಂಬಿ ಬರಬೇಕು ಅಷ್ಟೇ. ಮಕ್ಕಳಾಗದಿಲ್ಲದಿದ್ದರೂ ಮಕ್ಕಳಾಗಿದೆ. ಮತ್ತು ಹಣಕಾಸಲ್ಲಿ ಸಮಸ್ಯೆ ಇರೋವಂಥವ್ರಿಗೆ ಹಣಕಾಸಿನ ಸಮಸ್ಯೆ ಬಗೆಹರಿಸಿದೆ. ಈಗ ಭೂಮಿ ವಿಚಾರವಾಗಿರ್ಬೋದು, ಮತ್ತು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಬಂದರೂ ತಾಯಿನ ನೆಂಬಿ ಬಂದರೆ 100% ಕೆಲಸಗಳು ಆಗ್ತವೆ. ನೆಂಬಿಗೂ ಅಷ್ಟೇ ತಾಯಿನ. ನೀವೇನೇ ಕಷ್ಟ ಹೊತ್ತು ಬಂದರೂ ಆ ತಾಯಿ ಅವ್ರ ಹರಕೆ ಮುಖಾಂತರ ಅವ್ರು ಬೇಡ್ಕೊಳೋ ಭಕ್ತಿ ಮೇಲೆ ಇರುತ್ತೆ. ಅರ್ಥ ಆಯ್ತಾ? ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಮಂಜಿನಂತೆ ಕರಗಿಸ್ತಾಳೆ ಅಮ್ಮನ ನೆಂಬೇಕು ಅಷ್ಟೇ. ಇಲ್ಲಿ ವಿಶೇಷವಾಗಿ ಅಂದರೆ ಬರವಣಿಗೆಯಲ್ಲಿ ಇಲ್ಲಿ ವಿಶೇಷವಾಗಿ ಹೂವು ಪ್ರಸಾದ ಆಗುತ್ತೆ. ಬರವಣಿಗೆ ಮುಖಾಂತರ ತಾಯಿ ತಿಳಿಸ್ತಾರೆ. ಅವ್ರು ಏನು ಮನಸ್ಸಲ್ಲಿ ಅಂದ್ಕೊಂಡು ಬಂದಿರ್ತಾರೋ ಅದನ್ನೇ ಬರವಣಿಗೆ ಮುಖಾಂತರ ಹೇಳ್ತಾಳೆ ಅಮ್ಮ ಇಲ್ಲಿ. ಮತ್ತು ಬಲಗಡೆ ಹೂವು ಕೊಟ್ಟರೆ ಬೇಗವಾಗಿ ಕೆಲಸ ಆಗುತ್ತೆ ಅಂತ, ಎಡಗಡೆ ಕೊಟ್ಟರೆ ಆಗಲ್ಲ ಅಂತ, ಮಧ್ಯದಲ್ಲಿ ಕೊಟ್ಟರೆ ನಿಧಾನ ಆಗುತ್ತೆ ಅಂತ ತಾಯಿ ಹೂ ಪ್ರಸಾದ ಕೊಡ್ತಾಳೆ. ಅಮಾವಾಸ್ಯೆ ಪೌರ್ಣಮಿ ಒಳಗೆ ವಿಶೇಷವಾದ ಪೂಜೆಗಳು ಇರುತ್ತೆ. ಹಗೋರಿಗಳು ಬರ್ತಾರೆ ಹೂವಮುಖಿಯಲ್ಲಿ, ತುಂಬ ವಿಶೇಷವಾಗಿ ನಡೆಯುತ್ತೆ. ಬನ್ನಿ, ಆ ತಾಯಿ ಮೇಲೆ ಭಕ್ತಿ ಇಟ್ಟು ಬನ್ನಿ. ನಿಮ್ಮ ಕೆಲಸ ಏನಾಯಿತೋ ಅಮ್ಮ 100% ಮಾಡಿಕೊಡ್ತಾಳೆ. ಸೊ ಹಗೋರಿಗಳು ಬರ್ತಾರೆ ಅಂತ ಹೇಳಿ. ಸೊ ಇಲ್ಲಿಂದ ಬರ್ತಾರೆ. ಸೊ ಅವರು ಯಾಕೆ ಇಲ್ಲಿ ಬಂದು ಅವ್ರ ಕೈ ಪೂಜೆ ಅವರು ಉಡುಪಿಯಿಂದ ಬರ್ತಾರೆ. ಈ ತಾಯಿ ಕ್ಷೇತ್ರ ಇವಾಗ ಕಷ್ಟ ಅಂತ ಬಂದವ್ರಿಗೆ ಹೊಡಿಲೇಬೇಕಲ್ವ. ಏನೇ ಒಂದು ವಾಮಾಚಾರ ಆಗಿರಲಿ, ಒಂದು ದೃಷ್ಟಿ ದೋಷ ಆಗಿರಲಿ, ಒಂದು ಕುಜದೋಷ ಆಗಿರಲಿ, ಒಂದು ನಾಗದೋಷ ಆಗಿರಲಿ, ಹೋಮದ ಮುಖಾಂತರ ಬಗೆಹರಿಸ್ತಾರೆ ಅವರುಗಳು. ಓಕೆ. ಅಂದರೆ ಇಲ್ಲಿವರೆಗೂ ಅಂದರೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಅವರು ಪರಿಹಾರ ಕಂಡುಕೊಂಡು ಹೋಗಿದ್ದಾರೆ ಭಕ್ತಾದಿಗಳು? ಇಲ್ಲಿ ಮಕ್ಕಳಾಗ್ದಲೇ ಇರೋರಿಗೆ ಮಕ್ಕಳಾಗಿದೆ, ಮದುವೆ ಆಗ್ದಲೇ ಇರೋರಿಗೆ ಮದುವೆ ಆಗಿದೆ, ಭೂಮಿ ಸಮಸ್ಯೆ ಇರೋರಿಗೆ ಬಗೆಹರಿದಿದೆ, ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇರೋರಿಗೆ ಕೆಲಸಗಳಾಗಿದ್ದಾವೆ, ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಇರೋವು ಆಗಿದ್ದಾವೆ, ಸರೋಗಿದ್ದಾವೆ. ಮತ್ತು ಈ ಗಾಳಿ ಅಂಥವೆಂಥವು ಆಗಿರೋವಂಥವೆಲ್ಲ ಒಳ್ಳೆಯದಾಗಿದೆ. ಅವ್ರು ಏನು ಬೇಡ್ಕೊಂಡು ಬರ್ತಾರೋ, ಅವ್ರ ಮನಸ್ಸಲ್ಲಿ ಏನು ಪ್ರಾರ್ಥನೆ ಇದೆಯೋ ಅದು ತಾಯಿ ನೆರವೇರಿಸ್ತಾಳೆ. ಅದನ್ನ ನೆರವೇರಿಸ್ತಾಳೆ. ಸೊ ಏನು ಹೇಳ್ತೀರಿ ಈಗ? ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಮೂಲೆಯಿಂದ ಕೂಡ ಜನಗಳು ಬರ್ತಾರೆ ಇಲ್ಲಿಗೆ. ಹೌದು, ಬರ್ತಾರೆ. ಬರ್ತಿರ್ತಕ್ಕಂಥವ್ರಿಗೆ ಏನಾದರೂ ಬಸ್ ವ್ಯವಸ್ಥೆಗಳು ಯಾವ ರೀತಿ ಇರುತ್ತೆ, ಹೇಗೆ ಬರ್ಬೋದು ಅಂತ ಭಕ್ತಾದಿಗಳು? ಇದು ತುಮಕೂರು ಡಿಸ್ಟಿಕ್ ಕುಣಿಗಲ್ಲಿದು. ತುಮಕೂರು ಡಿಸ್ಟಿಕ್ ಕುಣಿಗಲ್ಲಿಗೆ ಬಂದರೆ ಇಲ್ಲಿ ಬಾಳೆಗೋಡನ ಬಾಳೆ ಅಂತ, ಇದು ಚಾಮುಂಡೇಶ್ವರಿ ಚೌಡೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರೆ ಯಾರನ್ನಾಗಲಿ ಕರ್ಕೊಂಬರ್ತಾರೆ. ಇಲ್ಲಿ ಸೋಮವಾರ ಒಂದು ದಿವಸ ಬರವಣಿಗೆ ಇರಲ್ಲ. ಇದ್ದಂತೆ ಪ್ರತಿದಿನ ಬೆಳಗ್ಗೆ 10:30 ಸಂಜೆ 4 ಗಂಟೆವರೆಗೂ ಹೇಳಿಕೆ ಇರುತ್ತೆ. ಅಮಾವಾಸ್ಯೆ ಪೌರ್ಣಮಿ ಒಳಗೆ ವಿಶೇಷವಾದ ನೀರು ಹಾಕುವಂಥದ್ದಿರುತ್ತೆ, ದೃಷ್ಟಿ ತೆಗೆಯುವಂಥದ್ದಿರುತ್ತೆ, ದೃಷ್ಟಿ ದೋಷಗಳನ್ನ ಪರಿಹಾರ ಮಾಡುವಂಥದ್ದಿರುತ್ತೆ. ನೆಂಬಿ ಬನ್ನಿ, ನಿಮ್ಮ ಕೆಲಸ ಏನಾಯಿತು ತಾಯಿ ಮಾಡಿಕೊಡ್ತಾಳೆ. ನೀವಿಡೋ ಅಂಥ ನಂಬಿಕೆ ಮೇಲೆ ಇದೆ ತಾಯಿ ಶಕ್ತಿ.